ಹಂಗೆ ಕೈ ಕಬ್ಜಾ ಮಾತ್ ಕೊಟ್ರೆ ಅಂತ ಅದಂಗೆ ಕಂಟಿನ್ಯೂ ಆಗಿ ಅದೊಂದು ಟ್ರೇಡ್ ಮಾರ್ಕ್ ಗೆಲ್ತೀವಿ. ಬಟ್ ನಿನ್ ಗೋಲಾಟ ನೋಡಕ್ ಆಯ್ತಲ್ಲ ಅಂತ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಇವ್ನಿಗೆ ಬೇಕಾಗಿತ್ತ ಕಬ್ಜಂಗ್ ಇವೆಲ್ಲ ಅಂತ ಸರ್. ಅದೇನೋ ನನ್ಗೆ ಎಮೋಷನ್ ಸರ್. RCB ಅಂದ್ರೆ ತುಂಬಾ ವರ್ಷದಿಂದ ನಂಗೆ ತಿಳಿದ ಮಟ್ಟಿಗೆ ನಾನು ಒಂದು 11-12 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಚಾಲೆಂಜ್ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಆಯ್ತಾ? ನಮ್ಮ ಹಣೆ ಪಟ್ಟಿ ನೋಡ್ಬಿಟ್ಟು ನಾವು ಎಷ್ಟಕ್ಕೆ ನಾವು ವಿಭೂತಿ ಹಾಕೋತೀವಿ ಅಂತ ಡಿಸೈಡ್ ಮಾಡ್ಕೋಬೇಕು ಅಲ್ವಾ? ನಿಜಾನೇ. ಜೈ RCB, ಕಪ್ ಗೆದ್ದೇ ಗೆಲ್ತೀವಿ ಈ ಸಲ. ಕಪ್ಪು 100% ನಮ್ದೆ. ಓಕೆ, ಹಲೋ. ಹಾ ಸರ್. ಶರಣ. ಹಾ ಹಲೋ ಸರ್. ಏನಪ್ಪ ನಿನ್ ಗೋಳು? ನಡ್ಕೊಂಡು ಹೋಯ್ತಾ ಇದೀನಿ ನೋಡಿ ತಿರುಪತಿ ಕಡೆ. ಬೆಳಗ್ಗೆವರೆಗೂ ಮುಟ್ಬೇಕು ಸರ್ ತಿರುಪತಿ. ಅಲ್ಲ, ನಿಂಗೆ ಐಡಿಯಾ ಕೊಟ್ಟಿದ್ದು ಯಾರಿದು? ಐಡಿಯಾ ಯಾರು ಇಲ್ಲ ಸರ್. ನನಗೆ ಥಾಟು. ಅದಂಗೆ ನಿಂಗೆ ಯಾವ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲಿ ಕೂತ್ಕತಿ ಈ ಥರ ಎಲ್ಲ ಐಡಿಯಾ ಓಡಿಸ್ತೀಯಲ್ಲ ನೀನು? ನೈಟ್ ಮಲ್ಕೊಂಡ ಬರುತ್ತೆ ಸರ್ ಥಾಟ್ಸ್. ಈ ತರ ಮಾಡೋಣ ಬೆಳಿಗ್ಗೆ ಅಂತ ಹೇಳಿ. ಮಧ್ಯಾಹ್ನದ ಮಲ್ಕೊಂಡ್ರೆ ಬರಲ್ಲ ಸರ್. ನೈಟ್ ಮಲ್ಕೊಂಡಾಗ ಪೀಸ್ ಆಗಿ ಥಿಂಕ್ ಮಾಡ್ತಿರ್ತೀನಿ. ಏನೋ ಒಂದು ಐಡಿಯಾ ಬರುತ್ತೆ ಮೈಂಡ್ಗೆ. ಬೆಳಗ್ಗೆ ಅದನ್ನೇ ಮಾಡ್ತೀನಿ ಸರ್. ಓಕೆ, ಎಷ್ಟೊತ್ತು ಮಲ್ಕತ್ತೀಯ ನೀನು ನೈಟು? ಒಂದು 2-3 ಆಗುತ್ತೆ ಸರ್. ಪಕ್ಕ ಸರ್. ಕೇಳಿ ನೋಡಿ ಬೇಕಾದ್ರೆ, ಸುಧಾಕರ್ ಕೇಳಿ ನೋಡಿ. ಅಲ್ಲ, ನೀನ್ ಮಲ್ಕೊಳ್ಳೋದು ಅವನಿಗೆ ಕೇಳಿದ್ರೆ ತಪ್ಪಾಗ್ಬಿಡುತ್ತೆ. ಇಲ್ಲ ಇಬ್ರು ಒಂದೇ ರೂಮಲ್ಲಿ ಇರ್ತಿದ್ವಲ್ಲ, ಅವನಿಗೆ ಗೊತ್ತು. ಈಗ RCB ಫ್ಯಾನ್ಸ್ಗಳಿಗೆ ಏನ್ ಗೊತ್ತಾ ಸಮಸ್ಯೆ? ಸರ್ ಹೇಳಿ. ಮ್ಯಾಚ್ ಸೋತ್ರು ನಿದ್ದೆ ಬರಲ್ಲ. ಯಾಕೆ ಸೋತ್ರು ಅಂತ. ಗೆದ್ರೆ ಖುಷಿ ನಿದ್ದೆ ಬರಲ್ಲ. ಹೆಂಗೆ ಜೀವನ ಈ IPL ಮುಗಿಯೋ ತನಕ, ಕಪ್ ಗೆಲ್ಲ ತನಕ ಅಂತ ಗೊತ್ತಿಲ್ಲ. ಬಟ್ ಗೆಲ್ತೀವಿ ಸರ್, ಖಂಡಿತ ಗೆಲ್ತೀವಿ. ನೋಡೋಣ ಏನಾಗುತ್ತೆ, ದೇವ್ರ ಮೇಲೆ ಡಿಪೆಂಡ್. ಗೆಲ್ತೀವಿ. ಬಟ್ ನಿನ್ ಗೋಲಾಟ ನೋಡಕ್ ಆಯ್ತಲ್ಲ ಅಂತ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಇವ್ನಿಗೆ ಬೇಕಾಗಿತ್ತ ಕಬ್ಜಂಗ್ ಇವೆಲ್ಲ ಅಂತ ಸರ್. ಅದೇನೋ ನನ್ಗೆ ಎಮೋಷನ್ ಸರ್. RCB ಅಂದ್ರೆ ತುಂಬಾ ವರ್ಷದಿಂದ ನಂಗೆ ತಿಳಿದ ಮಟ್ಟಿಗೆ ನಾನು ಒಂದು 11-12 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ಗೆ ಪರ್ಸನಲ್ ಆಗಿ ಹೋಗ್ಬೇಕು ಅನ್ನಿಸ್ತು RCB ಗೋಸ್ಕರ. ಆ ಫೀಲ್ ಬಂದಿದ್ದಕ್ಕೆ ಓಡ್ತಾ ಇದೀನಿ ಸರ್. ಆ ಪರ್ಸನಲಿ ಫೀಲ್ ಆಯ್ತು ನನ್ಗೆ. ನೀನ್ ನಡ್ಕೊಂಡು ಹೋಯ್ತಾರ ನೋಡ್ದೆ, ದಾರಿಯಲ್ಲಿ ಗೋಳಾಡ್ತಿರೋದು ನೋಡ್ತಾ ಇದೀನಿ. ಅದೇ ಸರ್, ಅದು ನಂಗೆ ಏನ್ ಫೀಲ್ ಆಗುತ್ತೋ ಅವಾಗಲೇ ವಿಡಿಯೋ ಮಾಡಾಕಿದೀನಿ ನಾವೆಲ್ಲ. ಯಾರೋ ನೀನ್ ವಿಡಿಯೋ ನೋಡ್ಬಿಟ್ಟು ನನ್ಗೆ ಇಬ್ರು ಫೋನ್ ಮಾಡಿದ್ರು. ಹೌದಾ ಸರ್? ಸರ್, ಕಬ್ಜಂಗೆ ನೀವು ಪ್ರ್ಯಾಂಕ್ ಮಾಡಿದ್ರಲ್ಲ ಮೊನ್ನೆ, ಅದು ನಿಜವಲ್ಲೂ ಫಿಕ್ಸಿಂಗ್ ಅಂತ ಕೇಳಿದ್ರು ಸರ್. ನಂಗೂ ತುಂಬಾ ಜನ ಕಮೆಂಟ್ ಹಾಕೋರು ಸರ್. ನಾನು ಹೇಳಿದೆ ಓಪನ್ ಆಗಿ ಇಲ್ಲ, ಆತರ ಮಾಡಿದ್ರೆ ಆತರ ಮಾತೇ ಬರಲ್ಲ ಬಾಯಿಂದ, ನ್ಯಾಚುರಲ್. ಇನ್ನೊಬ್ರು ಸ್ನೇಹಿತರೊಬ್ರು ಸಿಕ್ಕಿದ್ರು ನನಗೆ, ಸ್ಕೂಲ್ ಚೈಲ್ಡ್ಹುಡ್ ಫ್ರೆಂಡು. ನಿಂದು ಹಳೇದ್ ಫ್ಲಾಶ್ ಬ್ಯಾಕ್ ಒಂದು ಹೇಳಿದ್ರು ಮೇಷ್ಟ್ರು ತವ. ಯಾರು ಸರ್? ರಾಮ್ಜಿನಾ? ಏನ್ ಹೇಳಿದ್ರು ಸರ್? ಏನೇನ್ ಹೇಳಿರ್ತಾರೆ ನೀನೇ ಹೇಳು, ಆಮೇಲೆ ಅವ್ರು ಏನ್ ಹೇಳಿದ್ರು ಅಂತ ಹೇಳ್ತೀನಿ. ಹೇಳಿದ್ರ ವಿಜಯಶ್ರೀ ಮ್ಯಾಟ್ರ್ ಹೇಳಿರ್ತಾನೆ ಸರ್. ಏನದು ಮ್ಯಾಟ್ರ್? ಏನಿಲ್ಲ ಸರ್, ಒಂದು ನಮ್ದು ಫ್ರೆಂಡ್, ಕ್ಲೋಸ್ ಫ್ರೆಂಡ್ ರಾಮ್ಜಿ ಅಂತ, ಅವನ್ಗೆ ಕಿವಿ ಕೇಸ ಸರ್ ಕರೆಕ್ಟ್ ಆಗಿ. ಅದೇನಾಗೈತೆ, ಅವನು ಕ್ರಶ್ ಇರೋ ಹುಡುಗಿ ಬಂದ್ಬಿಟ್ಟು ಅಣ್ಣ ಪೆನ್ ಕೊಡು ಅಂತ ಅಂದವಳೆ. ನನ್ ಮಗನಿಗೆ ಕೇಸಿಲ್ಲ ಅದು, ಆ ರಾಮ್ಜಿಗೆ. ನನ್ ಪಕ್ಕನ ಇದ್ದು ನಂಗೆ ಕೇಸ್ ಐತೆ, ಅವನಿಗೆ ಕೇಸಿಲ್ಲ. ನಾನು ಹೋಗ್ಬಿಟ್ಟು ಮಗ ಅಲ್ಲೇ ನೀನೇನೋ ಲವ್ ಮಾಡ್ಬೇಕು ಅಂತಿದ್ಯಾ ಅಣ್ಣ ಅಂದ್ಬಿಟ್ಲಲ್ಲ ಹೆಂಗು ಅಂತಂದೆ. ಇಲ್ಲ ಕಣ, ಎಲ್ಲ ಅಣ್ಣ ಅಂದವಳೆ ಅಂತಂದ. ಲೇ ಅಣ್ಣ ಅಂದ ಕಣ, ಪಕ್ಕನೆ ಕೂತಿದ್ದೆ ಕೇಳಿಸ್ತು ಅಂದೆ. ನೀವ್ ಸುಳ್ಳು ಐತಿ ಹೊಟ್ಟೆ ಊರಿಗೆ ಹಂಗೆ ಹಿಂಗೆ ಅಂದ. ಸರಿ ಆಯ್ತು ಮಗ, ಇವ ಅಣ್ಣ ಅನಿಸ್ತೀನಿ ನಮ್ಮ ಕಡೆಯಿಂದ, ಏನ್ ಕೊಡ್ತೀಯ ಹೇಳು ಅಂದೆ. ಸರ್, ನಾವೊಂದು 10th ಅಲ್ಲಿ ಒಂದು 30 ಮೆಂಬರ್ಸ್ ಇದೀವಿ ಸರ್ ಹುಡುಗರು. 30 ಜನಕ್ಕೆ ವಡಾಪಾವ್ ತಿನ್ನಿಸ್ತೀನಿ ಅಂದ. ಅವಾಗ ವಡಾಪಾವ್ ಅಂದ್ರೆ ನಮ್ ಕ್ರೇಜು. ಆ ವಡಾಪಾವ್ ಸಿಕ್ಕರೆ ಸಾಕು, ಒಂಥರ ಸ್ವರ್ಗ. ಅದು ಒಂಥರ ಫೀಲ್ ಬೇರೆನೇ ಇತ್ತು. ಅದು ಹೋಗ್ಬಿಟ್ಟು ನಾನು ಅವ್ರಿಗೆ ಕರ್ಕೊಂಡ್ ಬಂದೆ, ಅಣ್ಣನು ಅಂದೆ, ಅಣ್ಣನ್ ಬಿಟ್ಲು. ಆ ವಿಜಯಶ್ರೀನ ಹುಡುಗಿ ಪಕ್ಕ ಇನ್ನೊಬ್ಳು ಕೂತಿದ್ಲು, ಕಾಜಲ್ ಅಂತ ಹುಡುಗಿ. ಅವಳು ಏತವಳೆ, ಅಣ್ಣ ಅನ್ಬೇಡ ಅವ್ರು ಏನೋ ಮಾಡ್ತಾವ್ರೆ, ಏನೋ ಸ್ಕೆಚ್ ಆಗ್ತಾವ್ರೆ ಹಂಗೆ ಹಿಂಗೆ ಅಂದ್ಲು. ನಾನು ಅಂದೆ ನೀನ್ ಸುಮ್ನೆ ಕೂತ್ಕೋ, ಅವಳು ಅಂತಾಳೆ ಅಂತ ಕರ್ಸ್ಬಿಟ್ಟು ಅಣ್ಣನೇ ಅಲ್ಲಿ ಅನಿಸ್ದೆ. ಅಣ್ಣ ಅಂದ್ಲು, ಅವ್ನು ಪಾರ್ಟಿನೂ ಕೊಟ್ಟ ಫೀಲಲ್ಲಿ. ಏನಾಯ್ತು ಅಂದ್ರೆ ಸರ್, ನೆಕ್ಸ್ಟ್ ಡೇ ಆ ಕಾಜಲ್ ಅನ್ನೋ ಹುಡುಗಿ ಹೋಗಿ ವಿಜಯಶ್ರೀ ಅಪ್ಪೋರಿಗೆ ಹಾಕೊಟ್ಟವಳೆ, ಈ ತರ ಬಂದಿದ್ರು, ಈ ತರ ಆಗಿತ್ತು ಅಂತೇಳಿ. ಅದು ಅವ್ರಪ್ಪ ಯಾರು ಹುಡುಗರು ಕರ್ಸ್ಬಿಟ್ಟು ನಮ್ಮನ್ನ ಆ ಟೈಮಲ್ಲಿ ನಮ್ಮೂರ್ ಜಮ್ಗಾ ಸರ್, ಅಲ್ಲಿಂದ ಒಡೆ ಕರ್ಸಿದ್ರು ಹುಡುಗರ್ನ ಜೀಪಲ್ಲಿ ನಮ್ಮೂರ್ಗೆ. ಆ ಮ್ಯಾಟ್ರ್ ಗೊತ್ತೋಗಿ ನಾವು ಎಲ್ಲೋ ಒಂದ್ ಊರ್ ಬಿಟ್ಟು ಒಂದ್ 2-3 ಕಿಲೋಮೀಟರ್ ದೂರ ಹೋಗಿ ಹೊಡ್ ಕೂತಿದ್ವಿ ಸರ್. ಗಿಡದ ಮೇಲ್ಗಡೆ ಏರ್ ಕೂತಿದ್ವಿ. ಅಲ್ಲ, ನನ್ಗೆ ಅವನು ಈ ಮ್ಯಾಟ್ರ್ ಹೇಳಿಲ್ಲ, ನಿಮ್ ಮಾಸ್ಟರ್ ನಿನ್ಗೆ ಅಟ್ಟಾಡ್ಸ್ಕೊಂಡು ಹೊಡೆದಿದ್ರಂತಲ್ಲ, ಆ ವಿಚಾರ ಹೇಳ್ದ. ಅದೇ ಸರ್, ಇದೇ ವಿಷಯ ಕೊಡ್ತಿದ್ದು ಸರ್. ಓಡೋದ್ವಿ, ಅದೆಲ್ಲ ಅವ್ರ ಅಪ್ಪ ಅಧ್ಯಕ್ಷ ಇದ್ರು, ಬಂದೆಲ್ಲ ಮ್ಯಾಟ್ರ್ ಮುಗಿಸಿದ್ರು. ನೆಕ್ಸ್ಟ್ ಡೇ ಕಂಪ್ಲೇಂಟ್ ಕೊಟ್ಟವ್ರು ಹೆಡ್ ಮಾಸ್ಟರ್ಗೆ. ಹೆಡ್ ಮಾಸ್ಟರ್ ನಂಗೆ ಲೈಫ್ ಅಲ್ಲಿ ಹೊಡೆದಿರ್ಲಿಲ್ಲ, ಒಂದ್ ಮಾತೇನು ಬೈದಿರ್ಲಿಲ್ಲ, ಅವತ್ತೇ ಹೊಡೆದಿರೋದು. ಅವತ್ ಸ್ಕೂಲಲ್ಲಿ ಶುರು ಆಗಿದ್ದು, ಇವತ್ತು ಇನ್ನೂ ಕಂಟಿನ್ಯೂ ಆಯ್ತೈತೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಖಂಡಿತ ಸರ್, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಸರಿ, ಮಾತ್ ಕೊಟ್ರೆ ಆ ಡೈಲಾಗ್ ನಿಂಗೆ ಯಾರು ಹೇಳ್ಕೊಟ್ಟಿದ್ದು ಸರ್? ಆ ಡೈಲಾಗು ಸುಧಾಕರ್ ಗೌಡ. ಹೌದು, ಖಂಡಿತ ಅವರೇ ನಂಗೆ ಕೂತಾಗ
ಇಲ್ಲ ಸರ್, ಅದು ಅವ್ರು ಹೇಳ್ಕೊಟ್ರು, ಬಟ್ ನನ್ಗೆ ಡೈಲಾಗ್ ಫ್ಲೋ ಅಲ್ಲಿ ಬಂದ್ಬಿಡ್ತು. ನಾನು ಹೇಳ್ಕೊಟ್ರು ಅಂತ ಹೇಳಿಲ್ಲ, ಅವ್ರು ಹೇಳಿದ್ರು ಈ ತರ ವಿಡಿಯೋದಲ್ಲಿ ಅಂತ ಹೇಳಿ. ಒಂದ್ ವಿಡಿಯೋದಲ್ಲಿ ಅಂದೆ, ಅದೇ ಹಂಗೆ ಫ್ಲೋ ಕಂಟಿನ್ಯೂ ಆಗ್ತಾ ಹೋಯ್ತು ಎಲ್ಲ ವಿಡಿಯೋಸ್ಗೂ. ಹಂಗೆ ಕೈ ಕಬ್ಜಾ ಮಾತ್ ಕೊಟ್ರೆ ಅಂತ ಅದಂಗೆ ಕಂಟಿನ್ಯೂ ಆಗಿ ಅದೊಂದು ಟ್ರೇಡ್ ಮಾರ್ಕ್ ಆಗ್ಬಿಡ್ತು ಸರ್. ಗಂಡಸ್ ಹೇಳ್ಬಾರ್ದು, ಚೆನ್ನಾಗಿರಲ್ಲ. ಇರ್ಲಿ, ಈಗ ನೀನ್ ವಿಡಿಯೋ ನೋಡ್ಬಿಟ್ಟು ನೀನ್ ಸಂಕಟ ನೋಡ್ಬಿಟ್ಟು ಇಬ್ರು ಆಫರ್ ಕೊಟ್ಟವ್ರೆ. ಹಾ ಸರ್ ಹೇಳಿ. ಒಬ್ಬ ಬಂದು ಟ್ರಾವೆಲ್ಸ್ ಅವನು. ಓಕೆ. ನೀನು ಈಗ ಎಲ್ಲಿದ್ಯಾ ಅಲ್ಲಿಂದಾನೇ ತಿರುಪ್ತಿಗೆ ಬಿಡ್ತಾನಂತೆ. ಈಗ ಎಷ್ಟು ಕಿಲೋಮೀಟರ್ ಇದೆ ತಿರುಪತಿ ನಿಂಗೆ? ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಸರ್, ಇದು ಇಲ್ಲಿಂದ ತಿರುಪತಿ ಸರ್ ಒಂದ್ ಇದಿರ್ಬೋದು ಸರ್, ಒಂದ್ 80. ಸರಿ, 80 ಬಿಡ್ತಾನಂತೆ. ಆಯ್ತಾ ಸರ್? ಪಾದಯಾತ್ರೆ ಮಾಡ್ತೀವಿ ಸರ್. ನೀನ್ ಹಂಗೆಲ್ಲ ನೀನ್ ಫುಲ್ ಡೀಪ್ ಆಗಿ ಹೋಗ್ಬೇಡ. ಅವನು ಏನೋ ತಿರುಪತಿ ಕಡೆಗೆ ಬರ್ತಾವನಂತೆ. ಅದಕ್ಕೇನೆ ಬಿಡ್ತೀನಿ ಸರ್, ಕಿಲೋಮೀಟರ್ಗೆ 8 ರೂಪಾಯಿ ಕೊಡಿ ಅಂತ ಅವನೇ. ಓ ಸರಿ, ಇದೇನ್ ಸರ್ ಹಿಂಗ್ ಹೊಡೆದ್ಬಿಟ್ರು ಉಲ್ಟಾ? ಉಲ್ಟಾ ಅಲ್ಲ, ನೀನ್ ಹೇಳಕ್ಕೆ ಬಿಡ್ಲಿಲ್ವಲ್ಲ ಅಲ್ಲಿ. ಉಲ್ಟಾ ಇನ್ನೊಬ್ರು ನಿನ್ಗೆ ಏನೋ ಅನುದಾನನೇ ಮಾಡಿಸ್ಬೇಕಂತೆ, ನೀನ್ ಹೋಗಿ ಊಟ ಮಾಡ್ಲೇಬೇಕು ಅಂತ ಪಟ್ಟಿ ಹಿಡ್ಕೊಂಡು ಕೂತವ್ರ. ಖಂಡಿತ ಸರ್, ಹೋಗೋಣ ಸರ್. ಹೇಳ್ಬಿಡ್ಲ ನೀನ್ ಬಂದೇ ಬತ್ತಿ ಅಂತ? ಖಂಡಿತ ಬರ್ತೀನಿ ಸರ್. ಸರಿ, ಹಂಗಾರೆ ದರ್ಶನ ಮಾಡ್ಕೊಂಡು ಹಂಗೆ ಅಲ್ಲಿ ಅನ್ನ ಸಂತರ್ಪಣೆ ಅನುದಾನ ಮಾಡ್ತಿರ್ತಾರಲ್ಲ, ಅಲ್ಲೇ ಹೋಗಿ ಊಟ ಮಾಡ್ಕೊಂಡು. ಸರಿ ಸರ್. ಕಣಪ್ಪ, ಇದನ್ನೆಲ್ಲ ಎರಡು ಆಫರ್ ನೀವೇ ಕೊಟ್ಟಂಗೈತಲ್ಲ ಸರ್. ನಾವು ಕೊಟ್ರೆ ಗೊತ್ತಲ್ಲ ಹೆಂಗ್ ಕೊಡ್ತೀವಿ ಅಂತ. ಗೊತ್ತು ಸರ್, ಗೊತ್ತು. ಮೊನ್ನೆ ಕೊಟ್ರಲ್ಲ ಸರ್, ಇನ್ನ ಮರೆಯಕ್ಕಾಗಿಲ್ಲ. ಈಗ ಇನ್ನೊಂದು ನಾನ್ ಕೇಳೋದು ಪರ್ಸನಲ್ ಆಗಿ. ಹೇಳಿ ಸರ್, ಹೇಳಿ. ಈಗ ಪಾದಯಾತ್ರೆಗೇನೋ ಹೋಗಿದ್ಯಾ, ಒಳ್ಳೇದಾಗ್ಲಿ, RCB ಗೆಲ್ಬೇಕು ಅಂತ. ಈ ಕಪ್ಪು ಹೊಡಿತಾರೆ. ನೆಕ್ಸ್ಟ್ ಅಕಸ್ಮಾತ್ ನೀನ್ ಹುಷಾರ್ ತಪ್ಪಿದ್ರೆ ಯಾರು ನಿನಗೆ? ಹುಷಾರ್ ತಪ್ಪಲ್ಲ, ಬಟ್ ಸರ್ ಗಟ್ಟಿ ಇದೀನಿ, ನೋಡೋಣ ಏನಾಗುತ್ತೆ. ನೀನ್ ಗೊತ್ತಾಯ್ತೈತಿಲ್ಲ ಎಷ್ಟು ಗಟ್ಟಿ ಇದೆಯಾ ಅಂತ. ಯಾಕೋ ಬೇಸ್ಮೆಂಟ್ ಅಲ್ಲಾಡ್ತೈತಲ್ಲ ಅಲ್ಲಿ. ಹೌದು ಸರ್, ಅದು ನಿಜಾನೇ. ಬಟ್ ನೋಡೋಣ ಸರ್, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಡೀತೀನಿ. ಇನ್ನ ಏನ್ ಕಾಲು ಅದು ಪೇನ್ ಆಯ್ತೈತೆ, ಸ್ವಲ್ಪ ಗುಳ್ಳೆ ಬಂದೈತೆ, ಪರವಾಗಿಲ್ಲ. ಕಪ್ಪು ಗೆದ್ಬಿಟ್ಟವ್ರೆ ಅನ್ಕೋ. ಈಗ ನಿನ್ಗೆ ಹಿಂಗಾದ್ರೆ ಯಾರು ನೆಕ್ಸ್ಟ್ ಯಾರವ್ರೆ ನಿನ್ಗೆ ಹೇಳು? ನೆಕ್ಸ್ಟ್ ಇಲ್ಲ ಸರ್, ನೋ ವರ್ಡ್ಸ್ ಏನ್ ಹೇಳಂಗಿಲ್ಲ ಸರ್. ಅದಕ್ಕೆ ಚಾಲೆಂಜ್ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಆಯ್ತಾ? ನಮ್ಮ ಹಣೆ ಪಟ್ಟಿ ನೋಡ್ಬಿಟ್ಟು ನಾವು ಎಷ್ಟಕ್ಕೆ ನಾವು ವಿಭೂತಿ ಹಾಕೋತೀವಿ ಅಂತ ಡಿಸೈಡ್ ಮಾಡ್ಕೋಬೇಕು ಅಲ್ವಾ? ಅಭಿಮಾನ ಎಲ್ಲರಲ್ಲೂ ಇರುತ್ತೆ, ಕರೆಕ್ಟು. ಬಟ್ ಏನಂತಂದ್ರೆ ಅದನ್ನ ನಾವು ತಾಯಿ ಪ್ರೀತಿ ಇದ್ದಂಗೆ ಅದು ತೋರ್ಸ್ಕೊಳಕ್ ಹೋಗ್ಬಾರ್ದು ಜಾಸ್ತಿ. ನಾವೇ ಒಳಗೆ ಎಂಜಾಯ್ ಮಾಡ್ತಾ ಇರ್ಬೇಕು ಅಂತ. ಇವಾಗ ಬಂದಿದ್ನಲ್ಲ, ಹೆಂಗೂ ಕಂಪ್ಲೀಟ್ ಮಾಡೋಣ. ಆಲ್ ದ ಬೆಸ್ಟ್. ಸೂಪರ್, ಒಳ್ಳೇದಾಗ್ಲಿ. ಓಕೆನಾ? ಥ್ಯಾಂಕ್ ಯು ಸರ್. ಏನಾದ್ರು ಖುಷಿ ಆಯ್ತು ಸರ್ ನಮ್ಗೆ. ಇಲ್ಲ ಸರ್, ಏನಿಲ್ಲ ಸರ್. ಕಪ್ ಗೆಲ್ಲಿ ಅಂತ ಕೇಳ್ಕೊಳ್ಳಿ ಸರ್, ಅದೇ ದೊಡ್ಡ ಹೆಲ್ಪ್. ಜೈ RCB, ಕಪ್ ಗೆದ್ದೇ ಗೆಲ್ತೀವಿ ಈ ಸಲ. ಕಪ್ಪು 100% ನಮ್ದೆ. ಓಕೆ, ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಜೈ RCB, ಈ ಸಲ ಕಪ್ ನಮ್ದೆ ಸರ್. ಆರೋಗ್ಯ ಹುಷಾರಮ್ಮ. ಓಕೆ, ಬಾಯ್. ಸರಿ ಸರ್. ಓಕೆ ಸರ್, ಬಾಯ್ ಸರ್. ಮದುವೆ ಆಗಿದೆ ನಿಂಗೆ? ಇಲ್ಲ ಸರ್, ಇಲ್ಲ ಸರ್, ಬ್ಯಾಚುಲರ್ ಸರ್. ಓ, ಅದಕ್ಕೆ ಈ ತರ ಆಟಗಳು. ಮದುವೆ ಆದ್ರೆ ಬಿಡ್ತಾರ ಸರ್? ಮೂಗ್ದಾರ ಹಾಕಿ ಸರಿ ಬರೋದು. ಬೆಂಗಳೂರು ಬಾರ್ಡರ್ ದಾಟಕ್ಕೆ ಬಿಡ್ತಿರ್ಲಿಲ್ಲ, ತಿರುಪ್ತಿ ಇರ್ಲಿ. ಬಿಡಲ್ಲ, ಅದಕ್ಕೆ ಬ್ಯಾಚುಲರ್ ಇದ್ದಾಗ ಏನೇನ್ ಮಾಡ್ಕೊಂಡ್ಬಿಡ್ಬೇಕು, ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಸರ್. ಅಂದ್ರೆ ಏನೇನು ಅಂದ್ರೆ ಹಂಗಲ್ಲ ಸರ್, ಚಾಲೆಂಜಸ್ ಆಗ್ಲಿ, ಅದಾಗ್ಲಿ, ಇದಾಗ್ಲಿ. ಓಕೆಮ್ಮ, ಒಳ್ಳೇದಾಗ್ಲಿ, ಆರೋಗ್ಯ ಹುಷಾರು. ಬಾಯ್ ಸರ್, ಬಾಯ್. ಬಾಯ್ ಬಾಯ್. ಎಸ್, ನೋಡಿ, ಪಾದಯಾತ್ರೆಗೆ ಹೊರಟಿರ್ತಕ್ಕಂಥ ಕಬ್ಜಾ ಶರಣು ನೋಡಿ, ಮಾತು ಕೊಟ್ಟರೆ ಕೊಟ್ಟಂಗೆ. ಈ ಥರ ಗೋಳಾಟ, ತೀಗ್ಲಾಟ ಮಾಮೂಲಿ ಎಲ್ಲರಿಗೂ ಇದ್ದಿದೆ ಲೈಫಲ್ಲಿ. ಸೊ ಸೂಪರಾಗಿರೋ ಇವತ್ತಿನ ಈ ಒಂದು ಕಾಲ್ನ ಇಲ್ಲಿಗೆ ಮುಗಿಸ್ತಾ ಜೈ RCB ಅಂತ ನಾವು ಕೂಡ ಹೇಳ್ತಾ ಎಲ್ಲರೂ ಕೂಡ ಒಟ್ಟಿಗೆ ಹೇಳೋಣ. ಏನಂತ? ಈ ಸಲ ಕಪ್ ನಮ್ಮದೇ ಅಂತ. ಜೈ RCB. RJ Sunil, Prank Calls.